ಬೆಳಿಗ್ಗೆನೇ ಮೈಸೂರಿಗೆ ಬಂದಮೇಲೆ ಎಲ್ಲಾದರೂ ಹೋಗಲೇಬೇಕು ಅಂತ ಅನಿಸುತ್ತೆ. ಸೊ ಇವತ್ತಿನ ನನ್ನ ಪಯಣದ ಕಡೆಗೆ ಅರ್ಥ ಆಗಲಿಲ್ವಾ? ಸೊ ಮೈಸೂರಲ್ಲಿ ಒಂದು ಮ್ಯೂಸಿಯಂ ಓಪನ್ ಆಗಿದೆ, ಓಲ್ಡ್ ವಿಂಟೇಜ್ ಕಾರ್ಸ್ಗಳೇನಿದೆ ಸೊ ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ತುಂಬ ದಿನ ಆಯಿತು ಅದು ಓಪನ್ ಆಗಿ, ನೋಡೋಣ ಹೇಗಿದೆ ಅಂತ. ಸೊ ಮನೆಯಿಂದ ಇವಾಗ ಹೊರಡ್ತಾ ಇದ್ದೀನಿ, ಟೈಮ್ ಇವಾಗ 10:30. ಹೌದು, ಓಪನ್ ಆಗಿ ಇಷ್ಟು ದಿನ ಆಗಿದೆ, ಮೈಸೂರಲ್ಲಿ ಇದ್ಕೊಂಡು ಮೈಸೂರಲ್ಲಿ ಏನೇನಾಗ್ತಿದೆ ಅಂತ ಗೊತ್ತಾಗಲಿಲ್ಲ ಅಂತಂದರೆ ಹೆಂಗೆ? ಸೊ ಅದಕ್ಕೆ ಒಂದು ವಿಸಿಟ್ ಹಾಕೋಣ ಅಂತ ಬನ್ನಿ ನೋಡೋಣ. ನಾರ್ಮಲ್ ಬೆಂಗಳೂರಿಗಿಂತ ಇಲ್ಲೇ ವಾಸ ಇದ್ರು. ಬೆಂಗಳೂರಲ್ಲಿ 103 ಸಮಥಿಂಗ್ ಇದೆ, 102ವರೆ. ಫುಲ್ ಟ್ಯಾಂಕ್ ಪೆಟ್ರೋಲ್ 0 ಒಂದು ವಾರ ಪೆಟ್ರೋಲ್ ಕೇಳಂಗಿಲ್ಲ. ಗಾಡೀಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ಒಂದು ವಾರ ಮಾತಾಡೋಂಗಿಲ್ಲ ಅಂತ ಹೇಳ್ತೀನಿ, ಬಟ್ ಈ ಮಗಂದು 2 ದಿನಕ್ಕೆ ಖಾಲಿ ಆಗಿರುತ್ತೆ. ನಮ್ಮ ಹುಡುಗರು ಬಾರಲ್ಲಿ ಎಣ್ಣೆ ಕುಡಿತಾರೋ ಇಲ್ವೋ ಗೊತ್ತಿಲ್ಲ, ಗಾಡಿಗೆ ಮಾತ್ರ ಎಣ್ಣೆ ಹಾಕಿಸ್ಲೇಬೇಕು. ಏನು ಗುರು, ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ 2-3 ದಿನ ಬರಲ್ಲ ಅಂತಂದರೆ ಹಾಂ. ಸೊ ಹಲೋ ಗೈಸ್, ವೆಲ್ಕಮ್ ಟು ವಿಜಯಪುತ್ರ ಯೂಟ್ಯೂಬ್ ಚಾನಲ್. ನನ್ನ ಮುಂದಿನ ವೀಡಿಯೋಸ್ಗಳಿಗಾಗಿ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಪಯಣ. ಜಾಗದ ಬಗ್ಗೆ ಅಥವಾ ಇಲ್ಲಿ ಪ್ರೈಸ್, ಎಂಟ್ರಿ ಫೀಸ್ ಏನೇನಿರುತ್ತೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೊರಗಡೆನೇ ಹಾಕಿರ್ತಾರೆ, ನೀವು ನೋಡ್ಕೋಬೋದು. ಸೊ ಹಾಗೆ ಒಳಗೋಗ್ತಾ ಫಸ್ಟು ಟಿಕೆಟ್ ತೊಗೋಬೇಕು, ಮನಿ ತೊಗೋಣ. ಸೊ ಫಸ್ಟೇ ಬಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರದ್ದು ಹಳೇ ಮಾಡಲ್ ಕಾರೊಂದು ಇಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ ಅಂಬಾಸಿಡರ್ ಮಾಡಲು ಸ್ಟ್ಯಾಂಡರ್ಡ್. ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಟಿಕೆಟ್ ತೋರಿಸ್ಬೇಕು. So here it is, vintage car collections. Locks were used as rollers to transport heavy objects. So ಈ ಡಿಸೈನ್ಸ್ ಏನಿದೆ, ಬೇಸಿಕ್ಕಿಂದ ಹಿಡಿದು ಯಾವಾಗ ಟೈರ್ ರೆವಲ್ಯೂಷನ್ಸ್ ಏನಾಗಿದೆ ಅದನ್ನು ತೋರಿಸಿದ್ದಾರೆ. ಸೂಪರ್ ಆಗಿದೆ ಟೈರ್ ರೆವಲ್ಯೂಷನ್ಸ್ ಮಾತ್ರ. ಸೊ ಅಲ್ಲಿ ಇಮೇಜಸ್ ಕೂಡ ಹಾಕಿದ್ದಾರೆ, ನೋಡ್ತಿರ್ಬೋದು. ಸೊ ಕಂಪ್ಲೀಟ್ ಟೈರ್ ರೆವಲ್ಯೂಷನ್ ಏನಿದೆ ಅದನ್ನು ತೋರಿಸಿದ್ದಾರೆ. ಸೊ ಇದು ನೋಡಿ, ಹಳೆ ರಾಜರ ಕಾಲದ ವೆಹಿಕಲ್ಸ್. ಈ ಕಡೆ ಬಂದು ಇಂಜಿನ್ ರೆವಲ್ಯೂಷನ್ಸ್ಗಳು ಹೇಗಾಗಿದೆ ಅಂತ ನೋಡ್ಬೋದು. ಸಿ ಇದಕ್ಕೆ ಬಂದು ಕಾರ್ಬೊರೇಟರ್ಸು, ಟರ್ಬೋ ಚಾರ್ಜರ್, ಸ್ಟೇರಿಂಗ್ ಬಾಕ್ಸ್, ಕಾರ್ ಸ್ಟೇರಿಂಗ್ ಬಾಕ್ಸ್. ಸೊ ನೋಡ್ತಿರ್ಬೋದು, ಕಂಪ್ಲೀಟ್ ಚಾರ್ಜ್ ಕಾರ್ ಇದೆ. ಸೊ ಆಸ್ಟಿನ್ ಪಲ್ 6 ಇದು 1938 ಮಾಡಲ್. ಸೊ ಇದೊಂದು 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್, 4 ಸ್ಟ್ರೋಕ್ ಇಂಜಿನ್, ಇದೊಂದು 2 ಸ್ಟ್ರೋಕ್ ಇಂಜಿನ್, ಸೋಲೆಕ್ಸ್ ಕಾರ್ಬೊರೇಟರ್.
ಸೊ ಈ ಜಾಗ ಬಂದು ಕಂಪ್ಲೀಟ್ ವೀರೇಂದ್ರ ಹೆಗಡೆ ಅವರ ಕಂಪ್ಲೀಟ್ ಕಲೆಕ್ಷನ್ಸ್ ಇಲ್ಲಿದೆ. ಸೊ ಇದ್ರ ಬಗ್ಗೆ ಪ್ರತಿಯೊಂದು ವೆಹಿಕಲ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಖಂಡಿತ ಒಂದಿನವೂ ಸಾಲಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಸೊ ಮುಂದೆ ನೋಡ್ತಾ ಹೋಗಿ. ರೋಲ್ಸ್ ರಾಯ್ಸ್ ಇಲ್ಲಿದೆ ನೋಡಿ, ಹಳೆ ರೋಲ್ಸ್ ರಾಯ್ಸ್ 1924 ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ದ ರಿಯಲ್ ವಿಂಗ್. ಏನು ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಕಾರ್ ಮಾತ್ರ. ಹಿಯರ್ ಇಸ್ ದ ಬ್ಲ್ಯಾಕ್ ಬೇಬಿ. ಏನು ಯೂಸ್ ಆಗಿದೆ, ಏನು ದೊಡ್ಡದಾಗಿದೆ ಅಂದರೆ ಮಾತ್ರ ನಾನು ಅದ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರೆ ನನ್ನ ಹೈಟಿಗೆ ಬರುತ್ತದು. ನಾನು 6'11" ಇದ್ದೀನಿ. ಸೊ ಆ ಕಾರ್ದೊಂದು ರೈಡಿಂಗ್ ವ್ಯೂ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ ಕಾರ್ದು. ಏನು ಸಕಲಾಗಿದೆ ನೋಡ್ರಿ. ಸೊ ದಿಸ್ ಕಾರ್ ಇಸ್ ಯೂಸ್ಡ್ ಬೈ ಮಹಾರಾಜ ಆಫ್ ಮೈಸೂರು H.H. ಜಯಚಾಮರಾಜೇಂದ್ರ ಒಡೆಯರ್. ಡೈಮರ್ D36 ಕಾರ್ ಮಾಡಲ್ ನೇಮ್ ಬಂದು. ಈ ಜಾಗದಲ್ಲಿ ಬರೀ ವಿಂಟೇಜ್ ಕಾರ್ಗಳು ಮಾತ್ರ ಅಲ್ಲ, ವಿಂಟೇಜ್ ಬೈಕ್ಗಳನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಈ ಮ್ಯೂಸಿಯಮ್ಮಲ್ಲಿ ನಾನು ನೋಡಿರೋ ಮಟ್ಟಿಗೆ ಎಲ್ಲ ತುಂಬ ಆಸ್ಟಿನ್ ಮಾಡಲ್ಸ್ಗಳಿದೆ, ಆಸ್ಟಿನ್ ವೆಹಿಕಲ್ಸ್ಗಳೇ ತುಂಬ ಇದೆ. ಹಾಗೆ ಈ ಜಾಗ ಬಂದು 2 ಫ್ಲೋರ್ಸ್ ಇದೆ. ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ ಕಾರ್ ಮ್ಯೂಸಿಯಮ್ಸ್ ಇದೆ. ಗ್ರೌಂಡ್ ಫ್ಲೋರಲ್ಲೂ ಕೂಡ ಕಾರ್ ಮ್ಯೂಸಿಯಮ್ಸ್ ಇದೆ, ಬಟ್ ಅದ್ರ ಜೊತೆಗೆ ತುಂಬ ಕಲೆಕ್ಷನ್ಸ್ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ. ಏನು ಸಾಕಾಗಿದೆ, ಆಫ್ ರೋಡ್, ಪಕ್ಕಾ ಫುಲ್ ಆಫ್ ರೋಡ್ ಗಾಡಿ ಇದು. ಸೊ ಇದೆಲ್ಲ ಈ ಲೈನ್ ಫುಲ್ಲು ಬಂದು ಮಿಲಿಟ್ರಿ ಲೈನ್ ಇದೆ, ಮಿಲಿಟ್ರಿ ವೆಹಿಕಲ್ಸ್.
ಕೂಡ ಇಟ್ಟಿದ್ದಾರೆ ಇಲ್ಲಿ, ಮಿಲಿಟ್ರಿ ಗನ್. ಈ ಕಡೆ ಜೀಪ್ ಇಟ್ಟಿದ್ದಾರೆ, ವಿಲೀಸ್ ಜೀಪ್, ಫೋಲ್ಡಬಲ್ ಗ್ಲಾಸ್. ಸೊ ಮತ್ತು ಇಲ್ಲಿಗೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ಎಲ್ಲ ಫ್ಲೋರಲ್ಲೂ ಟಾಯ್ಲೆಟ್ ವ್ಯವಸ್ಥೆ ಇದೆ, ವಾಶ್ರೂಮ್ಸ್ಗಳಿದೆ. ಫೋರ್ಡು ಟಾಟಾ ಟ್ರಕ್. ಸೊ ಇದು BMW 32 7 ಸೀರೀಸ್. ಟೊಯೋಟಾ ಕೊರೋಲಾ 1.6 GL. This is evolution of cars, Jaguar XJ6. ಲೋಗೋ ನೋಡಿ, ಲೋಗೋಗೆ ಕಾಸು. ಕ್ಯಾಡಿಲ್ಯಾಕ್ ಫ್ಲೀಟ್ವುಡ್ ಮಾಡಲ್ಗಳು ಕೇಳಿರಲ್ಲ ಕಂಡಿರಲ್ಲ ಅಂಥ ವೆಹಿಕಲ್ಸ್ಗಳಿಟ್ಟಿದ್ದಾರೆ. ಲೋಗೋ ನೋಡಿ, ಬ್ಯೂಟಿ. ಎಲ್ಲೂ ಕೂಡ ಈ ಕಡೆ ಬಂದು ಸ್ಟೇರಿಂಗ್, ಆ ಕಡೆ ಬಂದು ಲೈಟ್ಸ್ಗಳು ಹಾಕಿದ್ದಾರೆ. ಫೋಟೋಶೂಟ್ಗೆಲ್ಲ ಒಳ್ಳೆ ಸಾಕಾಗಿದೆ ಜಾಗ. ಸೊ ಅಲ್ಲಲ್ಲೇ ಸೆಲ್ಫಿ ಪಾಯಿಂಟ್ಗಳು ಇಟ್ಟಿದ್ದಾರೆ, ಸಾಕಾಗಿದೆ, ನೋಡ್ತಿರ್ಬೋದು. ಸೊ ಇದೇ ಎಕ್ಸಿಟ್ಟು, ಇದಾದಮೇಲೆ ಹೊರಗಡೆ
ಹೊರಗಡೆ ಎಕ್ಸಿಟ್ ಆಗ್ತಿದಂಗೆ ಏನಿಲ್ಲ ಖಾಲಿ.